ಹೇಳಿರೋ ಸಮಸ್ಯೆ ಸರ್ಕಾರದ ಗಮನದಲ್ಲಿದೆ. ಆಂತರಿಕ ಮೀಸಲಾತಿಯಿಂದ ಸ್ವಲ್ಪ ಮಟ್ಟಿಗೆ ಸ್ಥಗಿತ ಆಗಿರೋದು ನಿಜ. ಆದರೆ ಅದನ್ನು ಪರಿಹರಿಸೋದಕ್ಕೆ ಸರ್ಕಾರ 100ಕ್ಕೆ 100 ಆಸಕ್ತಿಯನ್ನು ಹೊಂದಿದೆ. ಎಲ್ಲ ಇಲಾಖೆಗಳಲ್ಲೂ ಕೂಡ ನೇಮಕಾತಿ ಆಗಬೇಕಾಗಿದೆ. ಅದಕ್ಕೆ ಕಾನೂನಲ್ಲಿ ಏನು ತೊಡಕು ಬಂದಿದೆ ಅದನ್ನು ನಿವಾರಣೆ ಮಾಡೋದಕ್ಕೆ ಕಾನೂನಿನ ಪರಿಹಾರಗಳನ್ನು ಕೂಡ ನಾವು ಕಂಡುಕೊಳ್ತಾ ಇದ್ದೇವೆ. ಇವತ್ತು ಕ್ಯಾಬಿನೆಟಲ್ಲಿ ಸಬ್ಜೆಕ್ಟ್ ಇದೆ. ಆ ಬಿಲ್ಲನ್ನು ಕೂಡ ನಾವು ಟೇಬಲ್ ಮಾಡಿದ್ದೀವಿ, ತಮಗೂ ಕೂಡ ಗೊತ್ತಿದೆ. ಸೊ ಹಾಗಾಗಿ ಸಮಸ್ಯೆ ಪರಿಹಾರ ಮಾಡೋದಕ್ಕೆ ಸರ್ಕಾರ ಎಲ್ಲ ಪ್ರಯತ್ನವನ್ನ ಬಹಳ ಸಿನ್ಸಿಯರ್ ಆಗಿ ಪ್ರಾಮಾಣಿಕವಾಗಿ ನಾವು ಮಾಡ್ತಾ ಇದ್ದೇವೆ, ಪರಿಹಾರ ಮಾಡ್ತೇವೆ. ಆದರೆ ಅದೇ ಸಂದರ್ಭದಲ್ಲಿ ಸದನದ ಸರ್ವಾನುಮತದ ಒತ್ತಾಯ ಏನು, ಆಂತರಿಕ ಮೀಸಲಾತಿ ಆಗಲೇಬೇಕು ಅನ್ನೋದು ಕೂಡ ನಿಮ್ಮದು ನಮ್ಮದು ಎಲ್ಲರದು ಅಭಿಪ್ರಾಯ ಇದೆ. ಎರಡನ್ನೂ ಕೂಡ ಮಾಡ್ತೇವೆ ಸಭಾಧ್ಯಕ್ಷರು. ಈಗ ಮಿಥ್ಯ ಕಾರ್ಯಕಲಾಪಗಳು ಸನ್ಮಾನ್ಯ ಅಧ್ಯಕ್ಷ 0 ಅವರ್ ಕೊಟ್ಟಿದ್ದೀರಿ. ಹೌದು. ಸನ್ಮಾನ್ಯ ಕೃಷ್ಣ ಬೈರೇಗೌಡರು ಈ ಸದನದ ಸದಸ್ಯರು ಮತ್ತು ಮಂತ್ರಿಗಳು ಈಗ ಎಲ್ಲಾ ಪತ್ರಿಕೆಗಳಲ್ಲೂ ನೋಡಿ ಈಗ ಈ ತರ ಒತ್ತುವರಿ ಮಾಡಿದ್ದಾರೆ. ಸದನ ನಡೀತಾ ಇರುವಾಗ ನಾನು ಅಧ್ಯಕ್ಷರೇ, ಸದನ ನಡೀತಾ ಇದೆ, ಸದನ ನಡೆಯುವಾಗ ಮಂತ್ರಿಗಳು ಇಲ್ಲೇ ಪ್ರೆಸೆಂಟ್ ಇದ್ದಾರೆ. ತಪ್ಪು ಸಂದೇಶ ಹೋಗೋದು ಬೇಡ. ಇಲ್ಲಿ ದೊಡ್ಡ ಆಪಾದನೆಯನ್ನು ಮಾಡಿದ್ದಾರೆ. ಕೆರೆ ಅಂದ್ರೆ ರೆವಿನ್ಯೂ ಮಿನಿಸ್ಟ್ರೇ ಕೆರೆ ನುಂಗಿದ್ದಾರೆ ಅಲ್ಲ, ಕರೆಕ್ಟ್. ಏನು ಮಂತ್ರಿ ಇದ್ದರು ಮಾತಾಡ್ತಾರೆ. ಈಗ ಇದು ಶೂನ್ಯವಿಲ್ಲ, ಈಗ ಬರೋದಿಲ್ಲ. ಈಗ ನಾವು ಮಿಥ್ಯ ಕಾರ್ಯಕಲಾಪ ತಗೊಳ್ಳುವ, ನೀವೇನು ಅದ್ರ ಬಗ್ಗೆ ಚರ್ಚೆ ಮಾಡಿ ತದನಂತರ ಬೇರೆ ವಿಷಯ ನಾವು ತಗೊಳ್ಳುವ ಒಂದು ವಿಚಾರ ಮಾಡುವ. ಈಗ ಇದು ಶೂನ್ಯವಿಲ್ಲ ಬರೋದು ವಿಚಾರ ಅಲ್ಲ. ಇದಕ್ಕೆ ಸರ್ ಇನ್ಸಿಡೆಂಟ್ ಇಮಿಡಿಯೇಟ್ ಬೆಳಗ್ಗೆ ಪತ್ರಿಕೆಯಲ್ಲಿ ಬಂದಿದೆ. ಎಲ್ಲ ಪತ್ರಿಕೆಗಳಿಗೆ ಸಾವಧಾನ ಒಂದೇ ನಿಮಿಷ. ಮಂತ್ರಿಗಳು ಸ್ಟೇಟ್ಮೆಂಟ್ ಮಾಡಿದ್ದಾರೆ, ಅದು ಸ್ಟೇಟ್ಮೆಂಟ್ ಹೊರಗಡೆ ಮಾಡಿ ಮಾಡ್ಲಿ, ಏನಾಗಿದೆ ಅಂತ ಸದನಕ್ಕಾದ್ರೂ ಗೊತ್ತಾಗ್ಲಿ, ಸ್ಟೇಟ್ಮೆಂಟ್ ಮಾಡ್ಲಿ. ಅವರಲ್ಲಿ ಬರೋದಿಲ್ಲ, ಅದು ಬೇರೆ ವಿಷಯ. ಅವ್ರು ಹೇಳ್ದಕ್ಕೆ ಉತ್ತರ ಕೊಡ್ತಾರೆ, ಅವ್ರಿಗೆ ಬಿಟ್ಟಂತ ವಿಚಾರ. ಮತ್ತೆ ಈಗ ಶೂನ್ಯವಾಗಿ ಬರೋದಿಲ್ಲ ಅಂತ ಸ್ಪಷ್ಟವಾಗಿ ಹೇಳಲಿಕ್ಕೆ ಒಂದ್ ಸೆಕೆಂಡ್. ಈಗ ವಿಷಯ ತಮ್ಮ ವಿವೇಚನೆಗೆ ಬಿಟ್ಟಿದ್ದು. ಮಾನ್ಯ ವಿರೋಧ ಪಕ್ಷದ ನಾಯಕರಿಗೂ ಕೂಡ ಗೊತ್ತಿದೆ. ಯಾವುದೇ ಸದನದ ಒಬ್ಬ ಸದಸ್ಯರನ್ನ ನೇರವಾಗಿ ಕುರಿತು ಏನಾದರೂ ಒಂದು ಪ್ರಸ್ತಾಪ ಮಾಡಬೇಕಾದ್ರೆ ಮೊದಲೇ ನೋಟಿಸ್ ಕೊಟ್ಟು ಮಾಡಬೇಕು. ಅದು ಪ್ರತಿಯೊಬ್ಬ ಸದಸ್ಯರ ಹಕ್ಕು. ಆದರೂ ಕೂಡ ಈ ವಿಷಯದಲ್ಲಿ ನಾನು ನನ್ನ ಹಕ್ಕನ್ನು ಬಿಟ್ಕೊಡ್ತಾ ಇದ್ದೇನೆ. ಅವರು ನನಗೆ ಒಂದು ವಾರ ನೋಟಿಸ್ ಕೊಡಬೇಕು, ನನಗೆ ಬೇಕಾಗಿಲ್ಲ. ಐ ಆಮ್ ರೆಡಿ ಫಾರ್ ಎ ಡಿಸ್ಕಷನ್. ತಾವು ಯಾವ ರೂಪದಲ್ಲಿ ಏನು ಯಾವಾಗ ಅವಕಾಶ ಕೊಡ್ತೀರಾ ಅದಕ್ಕೆ ತಕ್ಕ ಹಾಗೆ ನಾನು ಉತ್ತರ ಕೊಡ್ತೇನೆ. ನನಗೆ ಇದರಲ್ಲಿ ಚರ್ಚೆ ಮಾಡಲಿಕ್ಕೆ ಅವರು ಏನು ಬೇಕಾದರೂ ಹೇಳಿ, ಅದಕ್ಕೆ ಉತ್ತರ ಕೊಡೋದಕ್ಕೆ ನಾನು ತಯಾರಿದ್ದೇನೆ. ಸೊ ವಿವೇಚನೆ ತಮಗ್ ಬಿಟ್ಟಿದ್ದು. ಈ ತರದ ಆರೋಪ ಏನು ಇಲ್ಲ ಅಂತ ಸದಸ್ಯರಿಗೆ ಒಬ್ಬ ಈ ಸದನದ ಯಾರೇ ಸದಸ್ಯರ ಬಗ್ಗೆ ಈಗ ಏನಾದ್ರೂ ಪ್ರಸ್ತಾಪ ಮಾಡಬೇಕಾದ್ರೆ ಅದಕ್ಕೆ ಒಂದು ನಿಯಮಾವಳಿ, ನಿಯಮಾವಳಿ ಪಾಲನೆ ಮಾಡ್ತಾ ಇಲ್ಲ. ಆದ್ರೆ ನಾನು ಆ ನಿಯಮಾವಳಿ, ನನ್ನ ಹಕ್ಕನ್ನ ನಾನು ಬಿಟ್ಕೊಡ್ತೇನೆ. ನಾನು ಇನ್ಸಿಸ್ಟ್ ಮಾಡೋದಿಲ್ಲ ನೀವು ನನಗೆ ನೋಟಿಸ್ ಕೊಡಿ ಅಂತ. ಐ ಆಮ್ ರೆಡಿ. ಅವ್ರು ಏನ್ ಕೇಳಿದ್ರು ಉತ್ತರ ಕೊಡಕ್ ನಾ ತಯಾರಿದ್ದೇನೆ. ಅವ್ರು ರೆಡಿ ಇದ್ದೀರಿ, ನೀವು ಕೂಡ ರೆಡಿ ಇದ್ದೀರಿ, ನಾನು ಮಾತ್ರ ರೆಡಿ ಇಲ್ಲ. ನೀವು ರೆಡಿ ಇಲ್ಲ, ತಗೊಳ್ಬೇಕು. ಈಗ ಅದಕ್ಕೆ ಕಾರ್ಯಕಾಲ ಈಗ ಅದರ ಬಗ್ಗೆ ಚರ್ಚೆ ಮಾಡಿ. ಈಗ ನೋಡಿ ಅವರೇ ಹೇಳಿದ್ದಾರೆ ಕೃಷ್ಣ ಬೈರೇಗೌಡರು, ಈಗ ಆಗುದಿಲ್ಲ. ಅಲ್ಲಲ್ಲ, ಅವರು ಸ್ಟೇಟ್ಮೆಂಟ್ ಮಾಡಿದ್ದೆ ಆಚೆ ಸದನ ನಡೆಯುವಾಗ ಹಂಗ್ ಮಾಡಕ್ಕಾಗಲ್ಲ. ಆಯ್ತು, ಈಗ ನೋಡಿ ಮಾಡಕ್ಕಾಗಲ್ಲ, ಸದನ ನಡೆಯುವಾಗ ಮಾಡಕ್ಕಾಗಲ್ಲ, ಆಚೆ ಮಾಡ್ಬಿಟ್ಟಿದ್ದಾರೆ. ಅದನ್ನ ಸದನದಲ್ಲಿ ಮಾಡಬೇಕಾಗಿತ್ತು. ಅವರೇ ರೆಡಿ ಇದಾರಲ್ಲ ಸ್ಟೇಟ್ಮೆಂಟ್. ಈಗ ನಾನು ರೆಡಿ ಇಲ್ಲ. ಸರಿ, ಯಾವಾಗ ಕೊಡ್ತೀರಾ ಅದು ನೋಡಿ. ಈಗ ಬಿಲ್ ಒಂದು ಪಾಸ್ ಆಗಲಿ ಬೇಕು. ಮಿಥ್ಯ ಕಾರ್ಯಕಲಾಪಗಳು ನಾಯಕರು ಏನ್ ಹೇಳ್ತಾ ಇದ್ದಾರೆ, ಒಂದ್ ನಿಮಿಷ ಮನೆ ಅಧ್ಯಕ್ಷರೇ ಅವ್ರಿಗೆ ಕ್ಲಾರಿಫೈ ಮಾಡ್ತಾರೆ. ನೀವು ಸದನ ನಡೆಯುವಾಗ ಹೊರಗೆ ಹೇಳಿಕೆ ಕೊಡುವಂತಿಲ್ಲ. ಅದು ಯಾವುದೋ ಪಾಲಿಸಿ ಮ್ಯಾಟರ್ ಆದ್ರೆ ನಿಜ. ಅವ್ರು ವೈಯಕ್ತಿಕ ಆರೋಪ ಮಾಡಿದ್ದಾರೆ, ಅದಕ್ಕೆ ನಿರಾಕರಣೆ ಮಾಡಿದ್ದಾರೆ. ಅದಕ್ಕೆ ಏನ್ ಸಂಬಂಧ ಇದೆ? ಸರ್ಕಾರಿ ದಾಖಲೆ ಚರ್ಚೆ ಆಗ್ಲೇ ಮಾನ್ಯ ಸದಸ್ಯರು ಚರ್ಚೆ ಮಾಡಿದ್ದಾರೆ. ನಿಮ್ ವಿವೇಚನೆ ಅಂತ ಹೇಳಿ ಈಗ ನಮ್ಮ ಎಜೆಂಡಾ ಈಗ ಮಿಥ್ಯ ಕಾರ್ಯಕಲಾಪಗಳು ಏನೋ ಚರ್ಚೆ ಇದೆಯಾ?
ಅದರಲ್ಲಿ ಡಿಮಾಂಡ್ ಇದರಲ್ಲಿ ಪ್ರತಿಪಕ್ಷ ನಾಯಕರ ಬಿಲ್ ವಿತ್ತೀಯ ಕಾರ್ಯಕಲಾಪ ಚರ್ಚೆ ಏನಿದೆ ಇಲ್ಲ ಓಕೆ ಪ್ರೆಸಿಡೆಂಟ್ ಮಾನ್ಯ ನಮ್ದು ಇದೆ. ಸಭಾಧ್ಯಕ್ಷರೇ ಮಾನ್ಯ ಸಭಾಧ್ಯಕ್ಷರೇ, ಪೂರಕ ಅಂದಾಜುಗಳು ಎರಡನೇ ಪಟ್ಟಿಯನ್ನು ನಾವು ಸದನದಲ್ಲಿ ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳ ಪರವಾಗಿ ಮಂಡಿಸಿದ್ದೇವೆ. ಅದರ ಅನುಮೋದನೆ ಕೋರಲಿಕ್ಕೆ ಬಯಸ್ತೇವೆ. ಇದರಲ್ಲಿ ಸುಮಾರು 6,279 ಕೋಟಿ 87 ಲಕ್ಷ ಮೊತ್ತಕ್ಕೆ ನಾವು ಪೂರಕ ಅಂದಾಜನ್ನು ಇದರಲ್ಲಿ ಸಲ್ಲಿಸಿದ್ದೇವೆ. ಇದರಲ್ಲಿ ಮುಖ್ಯವಾಗಿ ಭಾಳ ಪ್ರಮುಖ ಅಂಶಗಳು ಅಂತ ಹೇಳಿದ್ರೆ, ನಾವೇನು ಈ ಮುಂಗಾರು ಹಂಗಾಮಿನಲ್ಲಿ ಅತಿವೃಷ್ಟಿಯಿಂದ ಮತ್ತು ಪ್ರವಾಹದಿಂದ ರೈತರ ಬೆಳೆ ಹಾನಿ ಆಗಿದೆ, ಅದಕ್ಕೆ ನಿಯಮಾವಳಿಗಳಿಗಿಂತ ಹೆಚ್ಚುವರಿ ಪರಿಹಾರವನ್ನು ಕೊಟ್ಟಿದ್ದೇವೆ. SDRF ನಿಯಮಾವಳಿಗಳು ಏನಿದ್ದಾವೆ ಅದರ ಮೇಲೆ ಹೆಚ್ಚುವರಿಯಾಗಿ 8,500 ರೂಪಾಯಿ ಒಂದು ಹೆಕ್ಟೇರ್ಗೆ ಪರಿಹಾರ ಕೊಟ್ಟಿದ್ದೇವೆ. ಆ ಹೆಚ್ಚುವರಿ ಪರಿಹಾರ ಕೊಡಲಿಕ್ಕೆ ಸುಮಾರು 1,015 ಕೋಟಿ 66 ಲಕ್ಷಗಳನ್ನು ಈ ಪೂರಕ ಅಂದಾಜಿನಲ್ಲಿ ನಾವು ಅವಕಾಶವನ್ನು ಮಾಡಿಕೊಂಡಿದ್ದೇವೆ. ಅದೇ ರೀತಿಯಲ್ಲಿ ಎರಡನೇದು ಈ ರಾಜ್ಯ ವಿಪತ್ತು ಉಪಶಮನ ನಿಧಿ ಅಂತ ಇದೆ, ಸ್ಟೇಟ್ ಡಿಸಾಸ್ಟರ್ ಮಿಟಿಗೇಷನ್ ಫಂಡ್ ಅಂತೇಳಿ. ಅದರಲ್ಲಿ ಸುಮಾರು ಕಾಮಗಾರಿಗಳನ್ನು ನಾವು ತಗೊಳ್ತಾ ಇದ್ದೇವೆ. ಅದರಲ್ಲಿ ವಿಶೇಷವಾಗಿ ಈ ಮಲೆನಾಡು ಮತ್ತು ಕರಾವಳಿ ಭಾಗದಲ್ಲಿ ಇತ್ತೀಚೆಗೆ ಗುಡ್ಡ ಕುಸಿಯುವಂಥದ್ದು, ಮಣ್ಣು ಕುಸಿಯುವಂಥ ಪ್ರಕರಣಗಳು ಜಾಸ್ತಿ ಆಗ್ತಾ ಇದ್ದಾವೆ. ಅಲ್ಲಿ ತಡೆಗಟ್ಟುವಂಥ ಕಾಮಗಾರಿಗಳನ್ನು ಕೈಗೆತ್ಕೊಳ್ಬೇಕು ಅಂತ ಹೇಳಿ ಈ SDMF ರಾಜ್ಯ ವಿಪತ್ತು ಉಪಶಮನ ನಿಧಿ, ಸ್ಟೇಟ್ ಡಿಸಾಸ್ಟರ್ ಮಿಟಿಗೇಷನ್ ಫಂಡ್, ಅದಕ್ಕೆ ಸುಮಾರು 372 ಕೋಟಿಗಳ ಮೊತ್ತವನ್ನು ಪೂರಕ ಅಂದಾಜಿನಲ್ಲಿ ಒದಗಿಸಿಕೊಳ್ತಾ ಇದ್ದೇವೆ, ಪ್ರಸ್ತಾವನೆ ಇಟ್ಟಿದ್ದೇವೆ. ಮತ್ತು ಮಾನ್ಯ ಅಧ್ಯಕ್ಷರೇ, ರಾಜ್ಯದಲ್ಲಿ ಕಬ್ಬಿನ ಬೆಲೆ ಬಗ್ಗೆ ರೈತರು ಹೋರಾಟವನ್ನು ಮಾಡಿ ಈಗ FRP ಸಾಲ್ತಾ ಇಲ್ಲ ಅಂತ ಹೇಳಿ ಹೆಚ್ಚುವರಿ ಮೊತ್ತ ಕೊಡಬೇಕು ಅಂತ ಹೇಳಿದಾಗ ರಾಜ್ಯ ಸರ್ಕಾರ ತನ್ನ ಕಡೆಯಿಂದ 50 ರೂಪಾಯಿ ಕಬ್ಬಿಗೆ ಒಂದು ಟನ್ನಿಗೆ ಹೆಚ್ಚುವರಿಯಾಗಿ ಕೊಡುವಂಥದ್ದು ಕೂಡ ತೀರ್ಮಾನ ಮಾಡಿದ್ದೇವೆ. ಅದಕ್ಕೆ ಸುಮಾರು 300 ಕೋಟಿ ರೂಪಾಯಿಗಳನ್ನು ಇದರಲ್ಲಿ ಒದಗಿಸ್ಕೊಳ್ತಾ ಇದ್ದೇವೆ. ರಾಜ್ಯದ ಕಬ್ಬು ಬೆಳೆಗಾರ ರೈತರಿಗೆ 50 ರೂಪಾಯಿ ಒಂದು ಟನ್ನಿಗೆ ಹೆಚ್ಚುವರಿಯಾಗಿ ಕೊಡಲಿಕ್ಕೆ. ಮತ್ತು ಇದಲ್ಲದೆ ಪ್ರಧಾನ ಮಂತ್ರಿ ಆವಾಸ್ ಯೋಜನೆಗೆ 198 ಕೋಟಿ 10 ಲಕ್ಷ, ಅಮೃತ್ ಯೋಜನೆಗೆ 540 ಕೋಟಿ, ಹಾಗೂ ಪಡಿತರ ಈ ಮಾರ್ಜಿನ್ ಮನಿ ಕೊಡಲಿಕ್ಕೆ ತಮಗೆ ಗೊತ್ತಿದೆ, ಡೀಲರ್ಸ್ಗೆ ಅವ್ರಿಗೆ ಇಂಟರ್ಸ್ಟೇಟ್ ಮೂವ್ಮೆಂಟ್ ಇದ್ದಾಗ ಅದಕ್ಕೆ ಒಂದು 808 ಕೋಟಿ ರೂಪಾಯಿ. ದೇವರಾಜ್ ಅರಸು ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮದಲ್ಲಿ ಅಲ್ಲಿ ನಾನಾ ಹಿಂದುಳಿದ ವರ್ಗದ ಸ್ವಯಂ ಉದ್ಯೋಗ ಯೋಜನೆ, ಈ ರೀತಿಯ ಯೋಜನೆಗಳಿಗೆ ಅವರಿಗೆ ಬೇಕಾದಂಥ ಹಣ ಕೊಡಲಿಕ್ಕೆ ಅದಕ್ಕೊಂದು 150 ಕೋಟಿ ರೂಪಾಯಿ, ವಸತಿ ಶಾಲೆಗಳ ನಿರ್ವಹಣೆಗೆ 100 ಕೋಟಿ ರೂಪಾಯಿ, ಮತ್ತು ಪರಿಶಿಷ್ಟ ಜಾತಿಯ ವಿವಿಧ ಯೋಜನೆಗಳಿಗೆ 100 ಕೋಟಿ ರೂಪಾಯಿ. ಹೀಗೆ ಎಲ್ಲ ಸೇರಿಸಿದ್ರೆ ಒಟ್ಟು 6,279 ಕೋಟಿ ಪೂರಕ ಅಂದಾಜಿನಲ್ಲಿ ನಾವು ಮಾಡ್ತಾ ಇದ್ದೇವೆ. ಇದರಲ್ಲಿ ಮೇಜರ್ ಐಟಮ್ ಅಂದರೆ ರೈತರಿಗೆ ಒಳಪಟ್ಟಂತಹದ್ದು ಇದೆ. 1,015 ಕೋಟಿ ರೂಪಾಯಿ ರೈತರಿಗೆ ಬೆಳೆ ಹಾನಿಗೆ ಹೆಚ್ಚುವರಿ ಪರಿಹಾರ ಕೊಡ್ತಕ್ಕಂಥದ್ದು, ಹಾಗೂ ಕಬ್ಬು ಬೆಳೆಗಾರರಿಗೆ 300 ಕೋಟಿ, ಇದು ರೈತರಿಗೆ ಹೆಚ್ಚಾಗಿ ಹೋಗ್ತಕ್ಕಂಥದ್ದು. ಇದು ಸುಮಾರು 4,321 ಕೋಟಿ 25 ಲಕ್ಷ ರಾಜಸ್ವ ವೆಚ್ಚ ಅಂತ ಇದರಲ್ಲಿ ನಾವು ಪ್ರಸ್ತಾವನೆಯನ್ನು ಇಟ್ಟಿದ್ದೇವೆ. ಬಂಡವಾಳ ವೆಚ್ಚದಲ್ಲಿ 1,340 ಕೋಟಿ 51 ಲಕ್ಷ. ಇದರಲ್ಲಿ ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ಸ್ ಅಲ್ಲಿ 2,240 ಕೋಟಿ ನಮಗೆ ಬರ್ತಾ ಇದೆ. ನಮ್ಮ ಇಂಟರ್ನಲ್ ಅರೇಂಜ್ಮೆಂಟ್ ಅಲ್ಲಿ ಒಂದು 618 ಕೋಟಿ ಮಾಡ್ಕೊಳ್ತಾ ಇದ್ದೇವೆ. ಮತ್ತೆ ಇನ್ನು ಬರ್ತಕ್ಕಂಥ ತೆರಿಗೆ ಅಥವಾ ಸಾಲದಿಂದ ಒಂದು
3,421 ಕೋಟಿ ವ್ಯವಸ್ಥೆಯನ್ನು ಮಾಡಿಕೊಳ್ತಾ ಇದ್ದೇವೆ. ಈ ರೀತಿಯಾಗಿ ಈ ಪೂರಕ ಅಂದಾಜು ಇದಕ್ಕೆ ಒಪ್ಪಿಗೆಯನ್ನು ಕೊಡಬೇಕು ಅಂತ ನಾನು ತಮ್ಮ ಮುಖಾಂತರ ಈ ಸದನವನ್ನು ಕೋರ್ತಾ ಇದ್ದೇನೆ. ಮತ್ತು ಇನ್ನೊಂದು ಸಂಕ್ಷಿಪ್ತವಾಗಿ ಹೇಳೋದಾದರೆ, ಇಂದಿನ ವರ್ಷಗಳಿಗೆ ಹೋಲಿಕೆ ಮಾಡಿದರೆ ಸರಾಸರಿ ಏನು ನಾವು ಪೂರಕ ಅಂದಾಜು 1, ಪೂರಕ ಅಂದಾಜು 2 ಇವುಗಳನ್ನು ಹಾಗೂ ಪೂರಕ ಅಂದಾಜು 3 ಹೀಗೆ ನಾವು ಮಾಡಿಕೊಂಡು ಬಂದಿದ್ದೇವೆ. ಈ ವರ್ಷ ನಾವು ಪ್ರಸ್ತಾವನೆ ಮಾಡಿರ್ತಕ್ಕಂಥದ್ದು ಇದು ನಮ್ಮ ಆಯವ್ಯಯ ಗಾತ್ರದಲ್ಲಿ 1.45% ಪೂರಕ ಅಂದಾಜಿನ ಮೊತ್ತ. ಒಟ್ಟು ನಾವು ಆಯವ್ಯಯಕ್ಕೆ ಹೋಲಿಕೆ ಮಾಡಿದರೆ 1.45% ಅಷ್ಟು ಈ ಪೂರಕ ಅಂದಾಜಿನಲ್ಲಿ ತಗೊಂಡು ಬಂದಿದ್ದೇವೆ. ಮಾನ್ಯ ಸದಸ್ಯರಿಗೆ ಒಂದು ಅನುಕೂಲ ಆಗಲಿಕ್ಕೆ ನಾನು ಹೋಲಿಕೆ ಮಾಡಿ ಹೇಳೋದಾದರೆ 2024-25ರಲ್ಲಿ ಸೆಕೆಂಡ್ ಸಪ್ಲಿಮೆಂಟ್ರಿ ಎಸ್ಟಿಮೇಟ್ನ ಮೌಲ್ಯ 1.39% ಇತ್ತು. ಹಾಗೆ ಇನ್ನು ಹಿಂದಕ್ಕೆ ಹೋದರೆ 22-23 2022-23ರಲ್ಲಿ ಸೆಕೆಂಡ್ ಸಪ್ಲಿಮೆಂಟ್ರಿ ಎಸ್ಟಿಮೇಟ್ದು ಮೌಲ್ಯ 2.94% ಇತ್ತು. ಅದಕ್ಕೆ ಕಂಪೇರ್ ಮಾಡಿದರೆ ಅರ್ಧದಷ್ಟು ಮಾತ್ರ ನಾವು ಈ ಸಪ್ಲಿಮೆಂಟ್ರಿ ಎಸ್ಟಿಮೇಟಲ್ಲಿ ಸದನದ ಅನುಮತಿಯನ್ನು ಕೋರಿದ್ದೇವೆ. ಇದು ವೆಲ್ ವಿತಿನ್ ಅವರ್ ಲಿಮಿಟ್ಸ್ ಇದೆ ಮತ್ತು ಹಿಂದಿನ ವಾಡಿಕೆಗೆ ಹೋಲಿಕೆ ಮಾಡಿದರೂ ಕೂಡ ಇದು ವಿತಿನ್ ದ ಲಿಮಿಟ್ಸ್ ಇದೆ. ಇದಕ್ಕೆ ಸಹಮತವನ್ನು ಕೊಡಬೇಕು ಅಂತ ನಾನು ಸದನವನ್ನು ಕೋರುತ್ತಿದ್ದೇನೆ ಸಭಾಧ್ಯಕ್ಷ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.